ಪೂಜೆ ಮಾಡುವಾಗಲೇ ಪತ್ನಿಯ ಕತ್ತು ಕೊಯ್ದ ಪತಿ. ಇದು ಹೊಸಪೇಟೆ ನಗರದ 32ನೇ ವಾರ್ಡ್ನ ಅಗಸರ ಓಣಿಯಲ್ಲಿ ನಡೆದ ಘಟನೆ. ಎಸ್ ವೀಕ್ಷಕರೇ, ಹೊಸಪೇಟೆ ನಗರದಲ್ಲಿ ನಿನ್ನೆ ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಗಂಡನೇ ಹೆಂಡತಿಯನ್ನು ಚಾಕುವಿನಿಂದ ಚುಚ್ಚಿ ಕೊಂದಿರುವ ಘಟನೆ ನಡೆದಿದೆ. ನಗರದ 32ನೇ ವಾರ್ಡ್ ವ್ಯಾಪ್ತಿಯ ಅಗಸರ ಓಣಿಯಲ್ಲಿ ಈ ಘಟನೆ ನಡೆದಿದೆ. ಸುಮಾರು 54 ವರ್ಷದ ಪ್ರಭಾವತಿ ಎನ್ನುವ ಮಹಿಳೆ ಹತ್ಯೆಗೀಡಾದ ದುರ್ದೈವಿ. ಸುಮಾರು 58 ವರ್ಷದ ರಾಮಮೂರ್ತಿ ಎಂಬಾತನೇ ಕೊಲೆ ಆರೋಪಿಯಾಗಿದ್ದಾನೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಅಗಸರ ಓಣಿಯ ಬಾಡಿಗೆ ಮನೆಯಲ್ಲಿ ಪ್ರಭಾವತಿ ಪೂಜೆ ಮಾಡುತ್ತಿದ್ದ ವೇಳೆ ಹಿಂದಿನಿಂದ ಗೊತ್ತಾಗದೆ ಬಂದಂತ ಆರೋಪಿ ಪ್ರತಿಭಾವತಿಯನ್ನ ಚಾಕುವಿನಿಂದ ಕತ್ತು ಕೊಯ್ದು ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದ್ದು, ಕ್ರೂರವಾಗಿ ಚಾಕು ಹಿರಿದ ಪರಿಣಾಮ ಪ್ರಭಾವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಎಂಬ ಮಾಹಿತಿ ಲಭ್ಯ. ಈ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಕೌಟುಂಬಿಕ ಕಲಹ ಕೊಲೆಗೆ ಕಾರಣ ಎಂದು ತಿಳಿದು ಬಂದಿದೆ. ಇನ್ನು ಮೃತ ಮಹಿಳೆಗೆ 2 ಪುತ್ರರು ಹಾಗೂ ಒಬ್ಬ ಪುತ್ರಿ ಇದ್ದಾಳೆ ಎನ್ನುವ ಮಾಹಿತಿ ಲಭ್ಯ. ಈ ಕುರಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ವೀರ್ ಅವರು ಮತ್ತು ಡಿವೈಎಸ್ಪಿ ಮುರಳೀಧರ್ ಅವರು ಹಾಗೂ ಪಟ್ಟಣದ ಪೊಲೀಸ್ ಠಾಣೆ ಪಿಎಸ್ಐ ಫೈಜುಲ್ಲಾ ರವರು ಹಾಗೂ ಸಂಚಾರಿ ಠಾಣೆಯ ಪಿಎಸ್ಐ ಡಿ ಹುಲಗಪ್ಪರವರು ಮತ್ತು ಚಿತ್ತವಾಡಿಗೆ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮ್ಲಾ ನಾಯಕರವರು ಸೇರಿದಂತೆ ಪಟ್ಟಣದ ಪೊಲೀಸ್ ಠಾಣೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಪ್ರಭಾವತಿ ಪುತ್ರ ವೀರೇಂದ್ರ ಕುಮಾರ್ ಅವರು ನನ್ನ ತಂದೆಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲಿ ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದು ಗರುಡ ನ್ಯೂಸ್ ಕರ್ನಾಟಕದ ವಿಶೇಷ ವರದಿ. ನಾನು ಮಲ್ಲೇಶ್ ಕಮತೂರು.